ಮೈಸೂರಿನ ಮಹಾರಾಣಿ ಕಾಲೇಜಿನಿಂದ ನಮ್ಮ ಪ್ರತಿನಿಧಿ ಆನಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಈ ಬಜೆಟ್ ವಿಚಾರದಲ್ಲಿ ಮಾತನಾಡ್ತಾರೆ. ಎಸ್ ಆನಂದ್, ವಿದ್ಯಾರ್ಥಿನಿಯರು ಏನು ಹೇಳ್ತಿದ್ದಾರೆ ಈಗಲ್ಲಿ? ಹರಿಪ್ರಸಾದ್, ನಾನು ಈ ಸರಿಯ ಸಿದ್ದರಾಮಯ್ಯನವರ ದಾಖಲೆ ಬಜೆಟ್ನ ವಿದ್ಯಾರ್ಥಿಗಳು ಹಾಗೂ ಯುವಜನತೆ ಏನು ಹೇಳ್ತಾರೆ ಅಂತ ನಾನು ಕೇಳ್ತಾ ಹೋಗ್ತೀನಿ. ಮೇಡಮ್, ಈ ಬಾರಿ ಬಜೆಟ್ನ ನೋಡಿದ್ರೆ ಯುವಜನತೆಯಾಗಿ ವಿದ್ಯಾರ್ಥಿಯಾಗಿ ತಾವು ಏನು ಇಷ್ಟಪಟ್ಟು ಬಜೆಟ್ನಲ್ಲಿ ಏನು ಬೇಕಿತ್ತು, ಏನು ಸಿಕ್ತು, ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಬಜೆಟ್ ಇತ್ತು? ಸರ್, ತುಂಬ ಖುಷಿ ಆಯಿತು. ನಮಗೆ AI ಬೇಸ್ಡ್ ಎಜುಕೇಷನ್ ತುಂಬ ಮುಖ್ಯ. ಇವಾಗ ನಮಗೆ ಲಾಸ್ ಆಯಿತು ಸರ್. ಯಾಕೆ ಅಂತಂದರೆ ನಾವು ಓದಬೇಕಾದ್ರೆ ಇರಲಿಲ್ಲ ಸರ್ AI ಸ್ಕಿಲ್ ಡೆವಲಪ್ಮೆಂಟ್ ಎಜುಕೇಷನ್ನು. ಇವಾಗ ಬಂದಿರೋದು ತುಂಬ ಖುಷಿ ಆಯಿತು. ಮತ್ತು 1 to 10th ಇರೋರಿಗೆಲ್ಲ ಪಠ್ಯೇತರ ಪುಸ್ತಕ ಫ್ರೀಯಾಗಿ ಕೊಡ್ತಿದ್ದಾರೆ. ತುಂಬ ಬಡವರು ಮತ್ತು ಮಿಡಲ್ ಕ್ಲಾಸ್ ಪೀಪಲ್ಸ್ ಇರ್ತಾರಲ್ಲ, ಅವರಿಗೆಲ್ಲ ಬೈ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅವರಿಗೆಲ್ಲ ಅದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಕೃಷಿಲಿ ನೋಡೋದಾದರೆ ಕೃಷಿಲಿ ಅವ್ರಿಗೆ ಮಷಿನರಿ ಯಂತ್ರೋಪಕರಣ ಕೊಡೋದಾಗಿರ್ಬೋದು, ಮತ್ತು ಸಿರಿಧಾನ್ಯಕ್ಕೆ ಹಬ್ನ ಕ್ರಿಯೇಟ್ ಮಾಡಿರೋದಾಗಿರ್ಬೋದು, ಮತ್ತು ಅವರಿಗೆ ಏನು ಅವರು ಉತ್ಪಾದನೆ ಮಾಡ್ತಾರೆ ಬೀಜಗಳು, ಅದಕ್ಕೆಲ್ಲ ನಿಖರವಾದ ಬೆಲೆನ ನಿಗದಿಪಡಿಸಿರೋದಾಗಿರ್ಬೋದು, ಅದೆಲ್ಲ ತುಂಬ ಖುಷಿಯಾಗುತ್ತೆ ಸರ್. ಹಾಂ ಸರ್, ನೋಡಿದ್ವಿ, ತುಂಬಾ ಖುಷಿ ಆಯ್ತು. ಆಸ್ ಎ ಫಾರ್ಮರ್ ಡಾಟರ್ ಆಗಿ ಹೇಳ್ಬೇಕಂದ್ರೆ ಕೃಷಿ ಕ್ಷೇತ್ರಕ್ಕೆ ತುಂಬಾ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಮತ್ತೆ ಒಂದು ಥೀಮ್ ಇಟ್ಕೊಂಡಿದ್ದಾರೆ, ಕೃಷಿ ವಿಸ್ತಾರ್ ಥೀಮ್ ಅಂತ. ಅದನ್ನ ಎಫೆಕ್ಟಿವ್ ಆಗಿ ಜಾರಿಗೆ ತಂದ್ರೆ ತುಂಬಾ ಖುಷಿ ಆಗುತ್ತೆ. ವಿದ್ಯಾರ್ಥಿಯಾಗಿ ತಾವು, ಯಾಕಂದ್ರೆ ಎಸ್ಪೆಷಲಿ ವಿದ್ಯಾರ್ಥಿಗಳು ಕೊಟ್ಟಿರುವಂತ ಯೋಜನೆ, ಈಗ CBSE ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಅದೆಲ್ಲ ಏನು? ಅದೇ ಸರ್, 8th ಮತ್ತೆ 12th ಅವ್ರಿಗೆ AI ಆಧಾರಿತ ಶಿಕ್ಷಣನ ಜಾರಿಗೆ ತರ್ತಿದ್ದಾರೆ. ಅದು ಖುಷಿ ಆಯ್ತು ತುಂಬಾ. ನನ್ನ ಪ್ರಕಾರ ಯುವ ಜನತೆಗೆ ಏನು ಬೇಕಿತ್ತು ಅಂತಂದರೆ ವಿದ್ಯಾರ್ಥಿಗಳಿಗೆ ಇವಾಗ ಆಲ್ಮೋಸ್ಟ್ ಉದ್ಯೋಗಗಳು ಸಿಕ್ಕಿಲ್ಲ ಅಂತ ಹೇಳಿ ದಾವಣಗೆರೆದಲ್ಲೆಲ್ಲ ಸ್ಟ್ರೈಕ್ ಮಾಡಿದ್ರು. ಬಟ್ ಅಲ್ಲೇನಾಗ್ತು ಅಂದರೆ ಕುಲಸಚಿವರನ್ನೇ ಅರೆಸ್ಟ್ ಮಾಡಿಬಿಡ್ತಾರೆ. ಬಟ್ ಅದು ಅಂದರೆ ಬಂಧಿಸ್ತಾರೆ, ಅರೆಸ್ಟ್ ಮಾಡೋದಿಲ್ಲ. ಬಟ್ ಅದು ಏನಾಗುತ್ತೆ ಅಂದರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಅದೇ ಥರದ್ದು ಹೋರಾಟ, ಅದೇ ಥರದ್ದು ಉದ್ಯೋಗ ಸಿಕ್ಕಿಲ್ಲ ಅಂತ ಏಜು ಲಿಮಿಟ್ ಕ್ರಾಸ್ ಆಗೋ ಲೆವೆಲ್ಗೆ ವೇಟ್ ಮಾಡಿ ಕುತ್ಕೊಂಡು ಓದಿ 5 ವರ್ಷ 10 ವರ್ಷದಿಂದ ಓದ್ತಾ ಇರ್ತಾರೆ. ಬಟ್ ಅವ್ರಿಗೆ ಇನ್ನೂ ಏನು ಕೆಲಸ ಸಿಕ್ಕಿರೋದಿಲ್ಲ. ಅಂತವ್ರಿಗೆ ಈ ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ ಆದಷ್ಟು ಬೇಗ ಪೋಸ್ಟ್ಗಳನ್ನ ಬಿಟ್ಟು ಅವ್ರಿಗೆ ಉದ್ಯೋಗ ಭರ್ತಿಗಳನ್ನ ಮಾಡಬೇಕು. ಅದೇ ಸ್ಕೀಮ್ ಇಟ್ಕೊಂಡು ಇವಾಗ 53,000 ಪೋಸ್ಟ್ ಏನೋ ಬಿಟ್ಟಿದ್ದಾರೆ. ಬಟ್ ಅದನ್ನ ಆದಷ್ಟು ಬೇಗ ಪೂರ್ತಿ ಮಾಡಬೇಕು. ಮತ್ತೆ ಅವರಿಗೆ ಕೆಲಸ ಕೊಡಬೇಕು ಏಜ್ ಮುಗಿಯುವಷ್ಟರೊಳಗೆ. ಅವರು ಅವ್ರ ಫ್ಯಾಮಿಲಿ ಬಿಟ್ಟು ಬಂದೆಲ್ಲ ಓದಿರ್ತಾರೆ, ಮನೇಲಿ ತುಂಬಾ ಕಷ್ಟಗಳಿರ್ತವೆ. ಸೊ ಅವ್ರಿಗೆ ಹೆಲ್ಪ್ ಆಗೋ ತರ ಏನಾದರೂ ಬಜೆಟ್ ಅಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅನ್ನಿಸ್ತು. ಸರ್, ತುಂಬ ಖುಷಿ ಆಯಿತು. ಎಜುಕೇಷನ್ ಅಂದರೆ ತುಂಬ 1 to 10 ಫ್ರೀ ಎಜುಕೇಷನ್ ಆಗಿರ್ಬೋದು, ಮತ್ತು ಸಮವಸ್ತ್ರ ಉಚಿತ ಕೊಡ್ಬೋದು. ಯಾಕಂದರೆ ಕೆಲವರಿಗೆ ಓದೋ ಆಸೆ ಇರುತ್ತೆ, ಆದರೆ ಅವ್ರ ಮನೆಯಲ್ಲಿ ಎಂಥ ಸ್ಪೆಷಾಲಿಟಿ ಕೂಡ ಇರಲ್ಲ. ಇಂಥವ್ರಿಗೆ ಒಳ್ಳೆಯದಾಯಿತು. ಆಮೇಲೆ ದೀಕ್ಷಾ ಆ್ಯಪಿನ ಬಗ್ಗೆ ಆಗಿರ್ಬೋದು, ದೀಪಿಕಾ ಪರೀಕ್ಷೆ ಅದು ಇನ್ನೂ ಆ್ಯಪ್ಗಳ ಬಗ್ಗೆ ಇನ್ನೂ ಒತ್ತು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಕ್ಷೇತ್ರಗಳಿಗೂ, ಅಂದರೆ ಈಗ ಎಜುಕೇಷನ್ ಅಂದರೆ AI ಕ್ಷೇತ್ರಕ್ಕೂ ತಂದಿದ್ದಾರೆ. ಫಸ್ಟ್ ನಾವೆಲ್ಲ ಇರಬೇಕಾದ್ರೆ ನಮಗೆ AI ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾವು ಡಿಗ್ರಿ ಬಂದಾದ್ಮೇಲೆ ಒಂಥರ ಬೇಜಾರು ಅನಿಸ್ತಿತ್ತು. ಇವಾಗಿನ ಮಕ್ಕಳು ಫಸ್ಟಿಂದಾನೇ ಕಲಿತಿದ್ದಾರೆ. ತುಂಬ ಅವರಿಗೆ ಮುಂದೆ ಡೆವಲಪ್ಮೆಂಟ್ ಆಗೋಕ್ಕೂ ತುಂಬ ಇಂಪ್ರೂವ್ ಆಗುತ್ತೆ. ಮತ್ತೆ ಕೃಷಿ ಕ್ಷೇತ್ರಕ್ಕೆ ಬಂದ್ರೆ ಅಲ್ಲೂ AI ತರ್ತಾ ಇದ್ದಾರೆ. ಅದು ತುಂಬಾ ಖುಷಿ ಆಯ್ತು. ಈಗ ಕೃಷಿ ಅಂದ್ರೆ ಎಲ್ಲರೂ ಬಡತನ ಅಂತ ಅನ್ಕೊಳ್ತಾರೆ. ಬಟ್ AI ಕ್ಷೇತ್ರದಿಂದ ಒಂದು ಹೊಸ ಕ್ರಾಂತಿಯನ್ನ ಸೃಷ್ಟಿ ಮಾಡಬಹುದು ಅಂತ ಅನ್ಸ್ಕೋಬಹುದು. ಹೌದು ಸರ್. ವಿದ್ಯಾರ್ಥಿಯಾಗಿ ಬಜೆಟ್, ಸಿದ್ದರಾಮಯ್ಯನವರ ಬಜೆಟ್ ತಮಗೆ ಖುಷಿ ಆಯಿತು ಸರ್. ಯಾಕಂದರೆ ಈಗ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ, ಅದು ಖುಷಿ ಆಗ್ತಾ ಹೋಯಿತು. ಅದಾದಮೇಲೆ ಇವಾಗ ಟೀಚರ್ಸ್ಗಳನ್ನು ಕೂಡ ಅಪಾಯಿಂಟ್ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವರು ತುಂಬ ವರ್ಷ ಕಷ್ಟಪಟ್ಟು ಇದೇ ಪ್ರೊಫೆಷನ್ಸ್ಗೆ ಬರಬೇಕು ಅಂತ ಇಷ್ಟಪಟ್ಟು ಓದಿರ್ತಾರೆ. ಬಟ್ ಸರ್ಕಾರ ತಗೋತಾ ಇರಲಿಲ್ಲ. ಇವಾಗ ಅವರೆಲ್ಲರೂ ತಗೋತೀನಿ ಅಂತ ಹೇಳಿದ್ದು ಖುಷಿ ಆಯಿತು. ಅದ್ರ ಜೊತೆಗೆ ಮಾತೃತ್ವದ ರಜಾ ಅಂತ ಬರೀ ಗೌರ್ಮೆಂಟ್ ಟೀಚರ್ಸ್ಗಳಿಗಲ್ದೇನೆ ಗೆಸ್ಟ್ ಲೆಕ್ಚರರ್ಸ್ಗೂ ಕೂಡ 90 ದಿನ ಕೊಡ್ತೀನಿ ಅಂತ ಹೇಳಿದ್ರು. ಅದು ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಯಿತು ಸರ್. ಇದೆಲ್ಲ ನೋಡಿದಾಗ ಖುಷಿ ಆಯಿತು. ಬಟ್ ಏನು ಅನ್ನಿಸ್ತು ಅಂತಂದರೆ, ಈಗ ಸ್ಪರ್ಧಾತ್ಮಕ ಎಕ್ಸಾಮ್ಗೆ ಬೆಂಗಳೂರು ಮತ್ತೆ ಧಾರವಾಡ ಯೂನಿವರ್ಸಿಟಿನೇ ಮಾತ್ರ ತಗೊಂಡ್ರು. ಬಟ್ ಮೈಸೂರನ್ನ ತಗೊಳ್ಳಿಲ್ಲ. ಯಾಕೆ ಮೈಸೂರನ್ನ ತಗೊಳ್ಳಿಲ್ಲ ಅಂತ ಅನ್ನಿಸ್ತು. ಅದೊಂದು ಡಿಸಪಾಯಿಂಟ್ಮೆಂಟ್ ಆಯಿತು ಅಷ್ಟೇ. ಮೈಸೂರು ಬೇಕಾಗಿತ್ತು ಅಂತ ಅನ್ನಿಸ್ತು ಸರ್ ಅಷ್ಟೇ. ನನ್ನ ಅಭಿಪ್ರಾಯ ಏನಂತಂದ್ರೆ, ಇವಾಗ ಉದ್ಯೋಗಾವಕಾಶ ಅಂತಂದ್ರೆ ಅದು ನಿಂತಿರೋದು ಸ್ಕಿಲ್ ಮೇಲೆ. ಆ ಸ್ಕಿಲ್ಲು ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಸಿಕ್ಕಿರಲಿಲ್ಲ. ಇವಾಗ ಅದು 8th ಇಂದ 10th ವರೆಗೂ AI ಟೆಕ್ನಾಲಜಿ ಆಗಿ ಅದು ಮಕ್ಳಿಗೂ ತುಂಬ ಹೆಲ್ಪ್ ಆಗುತ್ತೆ. ಅದು ಮುಂದೆ ಫ್ಯೂಚರಲ್ಲೂ ಹೆಲ್ಪ್ ಆಗುತ್ತೆ. ಸ್ಕಿಲ್ಸ್ ಮೇಲೆ ಎಲ್ಲ ಡಿಪೆಂಡ್ ಆಗಿರೋದ್ರಿಂದ ಮೇಯ್ನ್ ಆಗಿ ಬೇಕಾಗಿರೋದೇ AI ಟೆಕ್ನಾಲಜಿ. ಇವಾಗಿನ ಜನ್ರೇಷನಲ್ಲಿ ಎಲ್ಲ AI ಇಲ್ಲ ಅಂತಂದರೆ ಏನೂ ಇಲ್ಲ. ಸೊ ಹಾಗೆಲ್ಲ ಖುಷಿ ಆಯಿತು. ಎಲ್ಲ ಕ್ಷೇತ್ರಕ್ಕೂ ಅವರು ಒತ್ತು ಕೊಟ್ಟಿದ್ದಾರೆ. ಒಟ್ಟಾರೆ ಅದೇ ತರ ಮಾಡಿದ್ರೆ ಇನ್ನ ಖುಷಿ. ಸ್ಟೂಡೆಂಟ್ಸ್ಗೆ ಏನ್ ಕೊಡ್ಬೇಕು ಅಂದ್ರೆ ಮೇಯ್ನ್ ಆಗಿ ಓಡಾಡೋ ಫೆಸಿಲಿಟೀಸ್ ಕೊಡ್ಬೇಕು. ಅದು ತುಂಬಾ ಓಡಾಡಕ್ ಆಗ್ತಿಲ್ಲ, ಹಿಂಸೆ ಆಗ್ತಿದೆ. ಹಾಗಾಗಿ ಹೇಳ್ತೀನಿ, ಫೆಸಿಲಿಟೀಸ್ ಜಾಸ್ತಿ ಕೊಡ್ಬೇಕು. ಸಾರಿಗೆ ಫೆಸಿಲಿಟೀಸ್ ಅದನ್ನ ಕೊಟ್ಟಿಲ್ಲ. ಆಮೇಲೆ ವಿದ್ಯಾರ್ಥಿ ವೇತನನ ಕೊಡ್ತೀವಿ ಅಂತ ಹೇಳ್ತಾರೆ, ಅದನ್ನ ಕೊಟ್ಟಿಲ್ಲ ಸರಿಯಾಗಿ. ಅದನ್ನ ಕೊಟ್ರೆ
ಕರೆಕ್ಟ್ ಇದು ಕಲೆ ಹಾಗೆ ಕನ್ನಡ ಭಾಷೆಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಗುಬ್ಬಿ ವೀರಣ್ಣ ಪ್ರಸಿದ್ಧವಾದ ಗುಬ್ಬಿ ವೀರಣ್ಣ ಆಡಿಟೋರಿಯಂನ ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ತುಮಕೂರಲ್ಲಿ, ಅದು ತುಂಬ ಫೇಮಸ್. ಮೈಸೂರಲ್ಲಿ ಅದೇ ಆಸ್ಪತ್ರೆಗೆ ಒಳ್ಳೆ ಇದು ಕೊಡ್ತೀವಿ, ಏನೋ ಜಯದೇವ ಹಾಸ್ಪಿಟಲ್ 400 ಇಂದ 600ಗೆ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ, ಅದು ಖುಷಿಯಾಗಿದೆ ವಿಚಾರ. ಮೈಸೂರು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಬಸ್ ಫೆಸಿಲಿಟಿ ಅವೆಲ್ಲ ಚೆನ್ನಾಗಿ ಮಾಡಿದ್ರೆ ಒಳ್ಳೇದು. IT ಹಬ್ಗಿಂತ ಇದು ಒಳ್ಳೇದಾಗುತ್ತೆ. ಈಗ ಎರಡನೇ IT ಹಬ್ ಆಗಿ ಮೈಸೂರಿನ ಘೋಷಣೆ ಮಾಡಿದ್ರೆ ಖುಷಿ ಇದೆಯಾ? ಖುಷಿ ಇದೆ, ಆದರೆ ಬೇರೆ ನಾರ್ತ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ನು ಒಳ್ಳೇದು ಅಪ್ಗ್ರೇಡ್ ಮಾಡ್ಬೋದಾಗಿತ್ತು IT ಹಬ್ ಆಗಿ, ಅಥವಾ ಇಲ್ಲೇ ಸುತ್ತಮುತ್ತ ಇರೋ ಚಾಮರಾಜನಗರ, ಗುಂಡ್ಲುಪೇಟೆ ಅದನ್ನ IT ಹಬ್ ಆಗಿ ಅಟ್ಲೀಸ್ಟ್ ಟ್ರೈ ಮಾಡ್ಬೋದಾಗಿತ್ತು. ಮೈಸೂರು ಆಲ್ರೆಡಿ ಟೂರಿಸ್ಟ್ ಪ್ಲೇಸ್ ಅಲ್ವಾ, ಸೊ ಹಾಗೆ ಅಂತ. ಹರಿಪ್ರಸಾದ್, ಅಂತಂದ್ರೆ ಮೈಸೂರಿನ ಎರಡನೇ IT ಹಬ್ ಆಗಿ ಘೋಷಣೆ ಮಾಡಿರುವಂತದ್ದು ಸರಿ, ಆದ್ರೆ ಮೈಸೂರಿಗೆ ಇನ್ನೊಂದಷ್ಟು ಹೆಚ್ಚಿನ ನಿರೀಕ್ಷೆಗಳಿತ್ತು ಸ್ಟೂಡೆಂಟ್ಸ್. ಯಾಕಂದ್ರೆ ಧಾರವಾಡ ಹಾಗೂ ಹುಬ್ಳಿ ಕೇಂದ್ರಗಳಲ್ಲಿ ಏನು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳಿದೆ, ಅದನ್ನ ಮೈಸೂರಿನಲ್ಲೂ ಕೂಡ CM ಸಿದ್ದರಾಮಯ್ಯ ಅವರು ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು, ಅದನ್ನ ಮಾಡಿಲ್ಲ. ಅದೊಂದನ್ನ ಹೊರತುಪಡಿಸಿ ಎಲ್ಲವೂ ಕೂಡ ನಮಗೆ ತೃಪ್ತಿ ಅನ್ನುವಂಥದ್ದು ಇಲ್ಲಿನ ವಿದ್ಯಾರ್ಥಿಗಳ ಮಾತು. ಹರಿಪ್ರಸಾದ್. ಓಕೆ, ಧನ್ಯವಾದ ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ.